ನಮಸ್ತೆ ಅಪ್ಪಮ್ಮ. ಇವತ್ತು ಸರಾಕೆರ್ ಪ್ರಾಡಕ್ಟ್ ಅಂದ್ರೆ ಹೆಚ್ಚು ಕಡಿಮೆ ತುಂಬಾ ದೂರದಿಂದ ಸಕಲೇಶ್ಪುರದಿಂದ ಅಪ್ಪ ಮುಟ್ಟು ಸಕಲೇಶ್ಪುರದಿಂದ ಹೊರಗಡೆ ಹಾನ್ಬಾಳ್ ಹತ್ರ ದೇವಲ ಕೆರೆ ಅಂತ ಹೇಳ್ಬಿಟ್ಟು ಅಪ್ಪ ಮುಟ್ಟು ತುಂಬಾ ದಿನವಾಗಿ ಸರಾಕೆರ್ ಪ್ರಾಡಕ್ಟ್ ನ ಮನೇಲಿ ಬಳಕೆ ಮಾಡ್ತಾ ಇದಾರೆ. ಅಂದ್ರೆ ಸರಾಕೆರ್ ಮದರ್ ಚೇರ್ ಅಂತ ಹೇಳ್ತಾರೆ. ಇವತ್ತು ಅಪ್ಪ ಮುಟ್ಟು ಮನೇಲಿ ಬಳಕೆ ಮಾಡ್ತಾರೆ. ಹೆಚ್ಚು ಕಡಿಮೆ ತುಂಬಾ ದಿನಗಳಾಯ್ತು. ಅಪ್ಪನ ಹತ್ರ ಕೇಳದ ಇವತ್ತು ಅಪ್ಪ ಎಷ್ಟು ದಿನದಿಂದ ಇವತ್ತು ಸರಾಕೆರ್ ಮದರ್ ಚೇರ್ ನ ಬಳಕೆ ಮಾಡ್ತಾ ಇದಾರೆ. ಅಪ್ಪನಿಗೆ ಸರಾಕೆರೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು, ಸರಾಕೆರೆಗೆ ಎಷ್ಟು ದಿನವಾಗಿ ಬಂದು ಥೆರಪಿ ಮಾಡಿದ್ರು, ಇವತ್ತು ಯಾವ ತರ ಅನುಕೂಲಗಳಾಯ್ತು ಅಂತ ಹೇಳಿ ಇವತ್ತು ಅಪ್ಪನ ಹತ್ರ ಅನಿಸಿಕೆಗಳನ್ನ ಕೇಳಕ್ ಬಂದಿವಪ್ಪಮ್ಮ. ಸೊ ನಮಸ್ತೆ ಅಪ್ಪ. ನಮಸ್ತೆ. ಇದು ನನ್ನ ಹೆಸರು ನೇಮನಗೌಡ ಅಂತೇಳಿ, ಸಕಲೇಶ್ಪುರ ತಾಲೂಕು ದೇವಲಕೆರೆ ವಿಲೇಜು ನೀಕ್ನಳ್ಳಿ ಅಂತೇಳಿ. ನನಗೆ ಸ್ಟಾರ್ಟ್ ಆಗಿದ್ದು ಹೆಚ್ಚು ಕಮ್ಮಿ 3 ವರ್ಷ ಆಯಿತು. ಆಕ್ಸಿಡೆಂಟ್ ಆಗಿ ಬಿದ್ದೆ. ಆಕ್ಸಿಡೆಂಟ್ ಆಗಿ ಬಿದ್ದಾಗ ಫೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತೇಳಿ ಆಯಿತು. ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಡಾಕ್ಟರ್ ಆಪರೇಷನ್ಗೆಲ್ಲ ತಯಾರು ಮಾಡಿದ್ರು. ಆವಾಗ ನನ್ನ ಮಗ ಬಿಲ್ಕುಲ್ ಬೇಡ ಅಂತೇಳಿ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರು. 4 ಲಕ್ಷ ರೂಪಾಯಿ ದುಡ್ಡು ಕಟ್ಟಕ್ಕಂತ ಹೊರಟಿದ್ದು, ಅಂದ್ರೆ ಆಪರೇಷನ್ ಮಾಡಿಸೋದು ಅಂತೇಳಿ. ಅಲ್ಲಿ ಇದು ಬೆಂಗಳೂರಲ್ಲಿ MRI ಮಾಡಿದಾಗ L3 L4 ಅಂತೇಳಿ ಕಂಪ್ಲೇಂಟ್ ಬಂತು. ಇದನ್ನ ಆಪರೇಷನ್ ಮಾಡ್ಲೇಬೇಕು ಅಂದ್ರು. ಒಂದ್ ಡಾಕ್ಟರ್ ಹತ್ರ ಅಪೋಲೋದಲ್ಲಿ, ಇನ್ನೊಂದು ವರ್ಷ ಹಾಸ್ಪಿಟಲ್ ಅಲ್ಲಿ 2-3 ಕಡೆ ಎಲ್ಲ ಇದ್ ಮಾಡಿದಾಗ ಎಲ್ಲರೂ ಸಜೆಷನ್ ಹೇಳಿದ್ದು ಇದು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿ ಆಯ್ತು. ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಚಿಕ್ಕಮಂಗ್ಳೂರ್ಲಿ ಇದ್ದಾಳೆ, ಅಲ್ಲಿಗೆ ಇರ್ಲಿ ಸ್ವಲ್ಪ ದಿವಸ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಬಂದೆ. ಅದಕ್ಕಿಂತ ಮುಂಚೆ ನಮಗೆ ಆಕ್ಸಿಡೆಂಟ್ ಆಗಕ್ಕಿಂತ ಮುಂಚೆ ಸ್ವಲ್ಪ ಇತ್ತು, ಯಾವ್ದು ಸೊಂಟ ನೋವು, ಅಷ್ಟೊಂದು ಏನು ಜಾಸ್ತಿ ಇರ್ಲಿಲ್ಲ. ಅದಾದ್ಮೇಲೆ ಜಾಸ್ತಿ ಆಗ್ಬಿಡ್ತು. ಆವಾಗ ಚಿಕ್ಕಮಗಳೂರ್ಲಿ ಬಂದಾಗ ಮನೆಯಲ್ಲಿ ಹಿಂಗೆ ರೆಸ್ಟ್ ತಗೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳಿಗೆ ಅಲ್ಲೇ ಪಕ್ಕದಲ್ಲಿ ಒಬ್ರು ಯಾರೋ ಪರಿಚಯ ಆಗಿ, ಅವರು ಹಿಂಗೆ ನಿಮ್ ತಂದೆ ಮನೇಲಿ ಕೂತ್ಕೊಳ್ತಲ್ಲ, ಈ ತರ ಒಂದು ಸರಾಕೆರ್ ಅಂತ ಹನುಮಂತ ಸರ್ಕಲ್ ಅಲ್ಲಿ ಇದೆ, ಅಲ್ಲಿಗೆ ಹೋಗಿ ಟೈಮ್ ಪಾಸ್ ಆದಂಗ ಆಗುತ್ತೆ ಅಂತ ಹೇಳಿ ಪರಿಚಯ ಮಾಡ್ಕೊಟ್ರು. ನನಗೂ ಅಲ್ಲಿ ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಅಂತೇಳಿ ಸೀದಾ ಬಂದೆ. ಅಲ್ಲಿ ಬಂದಾಗ ಎಲ್ಲರ ಹತ್ರಲೂ ಇದ್ದು ನೋಡಿ, ಆಮೇಲೆ ಸರ್ ಹತ್ರ ಹೋಗಿ ಫಸ್ಟ್ ರಿಪೋರ್ಟ್ ತಗೊಂಡೋದೆ. ಅವರು ಈ ತರ ಇದನ್ನ ಹೇಳಿದ್ರು, ಏನೇನಿದೆ ನಿಮ್ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಶುಗರ್ ಇದೆ, BP ಇದೆ, ಮಂಡಿ ನೋವು ಇದೆ, ಸೊಂಟ ನೋವು ಇದೆ, ಇದೆಲ್ಲ ಇದೆ. ಅದೆಲ್ಲದಕ್ಕಿಂತ ಮೇನ್ ಈಗ ನನಗೆ ತೊಂದರೆ ಕೊಡ್ತಾ ಇರೋದು ಡಿಸ್ಕ್ ಪ್ರಾಬ್ಲಮ್, L3 L4. ಅವರು ಅದಕ್ಕೆ ಸಜೆಷನ್ ಕ್ಲೀನ್ ಆಗಿ ಹೇಳಿದ್ರು. ಏನು ಮಂಡಿ ನೋವು ಒಂದು ನಾವು ಗ್ಯಾರಂಟಿ ಹೇಳಲ್ಲ, ಇನ್ನು ಬಾಕಿ ಇರೋದೆಲ್ಲ ಎಲ್ಲವೂ ಕಂಟ್ರೋಲಿಗೆ ಬರ್ತದೆ. ಇದು ಆಪರೇಷನ್ ಬೇಡ, ನೀವು ಇದನ್ನ ಟ್ರೈ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡಿದೆ. ಏನು ಅಲ್ಲಿ ಬಂದು ದಿವಸ ಅರ್ಧ ಗಂಟೆ ಇದು ತಗೊಳ್ಳಿ ಅಂತ ಹೇಳಿದ್ರು ಮ್ಯಾಟು. ಆಮೇಲೆ ಅಲ್ಲಿ ನಮ್ಗೆ ಅನುಭವ ತುಂಬಾ ಸಿಕ್ತು. ಎಷ್ಟು ದಿನ ಬಂದಿರ ಸರಕರಿಗೆ 60-90 ದಿವಸ ಬಂದಿದ್ದೀನಿ. 90 ಡೇಸ್ ಬಂದಿದ್ದೀನಿ. ಆಮೇಲೆ ಆ 90 ಡೇಸ್ ಅಲ್ಲಿ ಬರುವಾಗ ನನ್ನ ಕಾಯಿಲೆ ಅದು ಅಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಕಾರಣ ಏನಂತಂದ್ರೆ ನನಗಿಂತ ದೊಡ್ಡ ಕಾಯಿಲೆ ಇದು ತುಂಬಾ ಜನ ಇದ್ರಲ್ಲ, ಅವ್ರನ್ನೆಲ್ಲ ತುಂಬಾ ಜನ ಇದ್ರು. ಅದೆಲ್ಲದಕ್ಕಿಂತ ಒಬ್ರು ಪೇಷಂಟ್ ನನಗೆ ಈಗ್ಲೂ ನೆನಪಿದೆ. ಅವರಿಗೆ ಇದು ಆಗ್ತಿರ್ಲಿಲ್ಲ, ಏನು ಮೋಷನ್ ಹೋಗ್ತಾ ಇರ್ಲಿಲ್ಲ. ನಿಮ್ಗೇನ್ ಪ್ರಾಬ್ಲಮ್ ಅಂತ ಕೇಳಿದಾಗ ನನಗೆ ಮೋಷನ್ ಹೋಗಲ್ಲ ಅಂತ. ನನಗೆ ಅವ್ರಿಗೆ ಆಶ್ಚರ್ಯ ಆಯ್ತು. ನನಗೆ ಇಲ್ಲಿ ಬಂದ ಮೇಲೆ ಎಲ್ಲಾ ಕಡೆ ಹಾಸ್ಪಿಟ್ಲ್ ಖರ್ಚು ಮಾಡಿ ಸೋತ್ ಇಲ್ಲಿಗೆ ಬಂದೆ. ಬಂದಾಗ ಅವ್ರು ಹೇಳಿದ್ರು, ಈಗ ನಾನು ಆರಾಮಿದ್ದೀನಿ ಅಂತ ಹೇಳಿ. ಬಾರಿ ಅಂದ್ರೆ ಅಲ್ಲಿ ಅನುಭವ ಯಾರಿತ್ತು ಅವ್ರ ಹತ್ರ ಏನ್ ಮಾಡೋದು ತಿಳ್ಕೊಂಡೆ. ನನಗೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ. ಎಲ್ಲರೂ ನಿಮ್ಗೇಂತಂದ್ರೆ ಎಡಕೆ ಬಲಕೆ ಎಲ್ಲ ನೋಡ್ತಿದ್ದ, ಎಲ್ಲ ವಯಸ್ಕರೇ ಇರ್ತಿದ್ರಲ್ಲ. ಇದ್ರ ಬಗ್ಗೆ ನಂದೇ ದೊಡ್ಡ ಪ್ರಾಬ್ಲಮ್, ನನಗಿಂತ ಇನ್ನು ಪ್ರಾಬ್ಲಮ್ ಇದಾರೆ. ಆಮೇಲೆ ಅದಕ್ಕೆ ಎಲ್ಲದಕ್ಕಿಂತ ನಮ್ಗೆ ಅಲ್ಲಿ ಅರ್ಧ ಕಾಯಿಲೆ ವಾಸಿಯಾಗಿದ್ದು ಸುಮ್ನೆ ಹೇಳ್ತೀವಂತಲ್ಲ, ನಮಗೆ ಎಲ್ಲಿ ಎಲ್ಲಾ ಇದ್ರಲ್ಲೂ ನಮ್ಗೆ ಎಲ್ಲ ತಲೂ ಸ್ವಾಗತ ಸಿಗ್ತಿರ್ಲಿಲ್ಲ. ಅಲ್ಲಿ ನಮಗೆ ಒಂದು ಸ್ವಾಗತ ಸಿಗ್ತಿತ್ತು. ಕಾರಣ ಏನಂತಂದ್ರೆ ಅಲ್ಲಿ ಬೇರೆ ಗೌಡ್ರು ಇದು ಹೆಸರು ಹಿಡಿದು ಯಾರನ್ನು ಕರೆಯುತ್ತಿರ್ಲಿಲ್ಲ. ಎಲ್ಲ ಅಪ್ಪ ಬನ್ನಿ, ಅಮ್ಮ ಬನ್ನಿ ಅಂತ ಕರೀತಾರೆ. ಬರುವಾಗನು ನಮಸ್ಕಾರ ಮಾಡ್ತಾರೆ, ಹೋಗುವಾಗನು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇವಾಗ ಸರಾಕೆರ್ ಪ್ರಾಡಕ್ಟ್ ನ ಆಕ್ಚುಲಿ ಮನೇಲಿ ಉಪಯೋಗ ಮಾಡಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತಪ್ಪ ಈ ಮದರ್ ಚೇರ್? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ ಡಾಕ್ಟರ್ ಹತ್ರ ಹೋಗುವಾಗ ಬೆಂಗಳೂರಲ್ಲಿ ಎಲ್ಲಾ ಕಡೆ 3 ಹಾಸ್ಪಿಟಲ್ ತೋರಿಸಿನಿ ಅಂತ ಹೇಳಿದ್ರಿ. ಎಲ್ಲಾ ಕಡೆ ರಿಪೋರ್ಟ್ ಚೆಕ್ ಮಾಡ್ಸಿನಿ ಅಂತ ಕೂಡ ಹೇಳಿದ್ರಿ. ಎಲ್ಲರೂ ಕೂಡ ಇವಾಗ ಆಪರೇಷನ್ ಗೆ ಸಜೆಷನ್ ಮಾಡಿದ್ರು, ನಿಮ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ನ L3 L4 ನ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಖಂಡಿತ. ಬಟ್ ಅದು ಇವತ್ತು ಆಪರೇಷನ್ ಇಲ್ಲದೆ ಇರೋ ತರ ಏನಾದ್ರು ನಿಮ್ಗೆ ಬದಲಾವಣೆ ಆಯ್ತಪ್ಪ? ಖಂಡಿತವಾಗಿ
ಯಾವ ತರ ಖಂಡಿತ. ಈಗ ಮೊದಲಿರುವಂತ ನೋವುಗುನು ಹ್ಮ್. ಈಗ ಈ ಮದರ್ ಚೇರ್ ನ ಮನೆಗೆ ತಂದು ಉಪಯೋಗ ಮಾಡಿದ್ಕೆ ಶುರು ಮಾಡಿದ್ಮೇಲೆ ಯಾವ ತರ ಅನ್ನಿಸ್ತಿದೆ ಅದು? ಅಲ್ಲ, ಬಹಳ ಚಂದಾಗಿ ಬಹಳ ಇದಾಗ್ತಾ ಇದೆ. ಏನಿಲ್ಲ, ನೋವು ಹೆಚ್ಚಿನದಾಗಿ ಇಲ್ವೇ ಇಲ್ಲ. ಆದ್ರೆ ನಮ್ಗೆ ಒಂದೇ ಅಂದ್ರೆ ನಮ್ದು ಅಗ್ರಿಕಲ್ಚರ್, ತೋಟಕ್ಕೆ ಹೋಗೋದು, ಗದ್ದೆಗೆ ಹೋಗೋದು ಎಲ್ಲ ಅವಾಗಿಂದ ನಮ್ಗೆ ಮಂಡಿ ನೋವೆಲ್ಲ ಇತ್ತು. ನಾನು ಕೆಳಗೆ ಮೇಲೆ ಇಳಿತಿಲ್ಲ. ಇದನ್ನ ಯಾವಾಗ ಮದರ್ ಚೇರ್ ತಗೊಂಡ ಮೇಲೆ ಅಲ್ಲಿ ಸರಾಕೆರಲ್ಲಿ ಮದರ್ ಚೇರ್ ಒಂದ್ ದಿವಸ ನೀವು ಕೊಟ್ಟಾಗ ಅಲ್ಲಿ ನನಗೆ ಅದು ಒಂದೇ ದಿನಕ್ಕೆ ಭಾರಿ ರಿಲೀಫ್ ಆಯ್ತು. ಅದು ಇನ್ನೊಂದೆಂತದ್ದು ಕೆಳಗಡೆ ಮಲ್ತಿಲ್ಲ, ಕೆಳಗಡೆ ಅಲ್ಲ ಮ್ಯಾಟ್ ಅಲ್ಲ, ಇನ್ನೊಂದು ಬಾಲ್ಸ್ ಅಲ್ಲಿ ಕೆಳಗೆ ಮಲಗಿದ್ದಾರೆ, 9 ಬಾಲ್ ಅಲ್ಲ, ಇನ್ನೂ ಒಂದು ಎಂತ ಚೇರ್ ಅದು ಕೆಳಗಡೆ, CSM. ಅದನ್ನು ಎರಡು ಕೂತ್ ಕೂಡ್ಲೆ ನನಗೆ ಏನೋ ಒಂದ್ ದಿವಸ ಇಲ್ಲದಿರ ಎಷ್ಟು ಸಂತೋಷ ಅಂದ್ರೆ ರಿಲೀಫ್ ಆಯ್ತು. ಆಮೇಲೆ ನಾನು ಯಾರೋ ನನ್ನ ಫ್ರೆಂಡ್ ಒಬ್ರು ಟ್ಯೂರ್ ಇಟ್ಟಿದ್ರು, ಹೋಗ್ಲೇಬೇಕು, 15,000 ದುಡ್ಡು ಕೊಟ್ಟೆ. ಇಲ್ಲಪ್ಪ ನಾನು ಬರಲ್ಲ, ಸೊಂಟ ನೋವು ಮಟ್ಟದಲ್ಲಿ ಇದ್ದೆ. ಆಮೇಲೆ ಬಾಂಬೆಯಿಂದ ಆಚೆಗೆ ನಾನು ಫ್ಲೈಟ್ ಅಲ್ಲೂ ಕೂತಿರ್ಲಿಲ್ಲ, ಮದರ್ ಚೇರ್ ಅಲ್ಲಿ ಕೂತಲ್ಲಿಂದ ಅದನ್ನ ಒಂದು ದಿವಸ ನನಗೆ ಕಡಿಮೆ ಆಗ್ಲಿ ಆಗಿ ನಾನು ಫ್ಲೈಟ್ ಅಲ್ಲಿ ಕೂರ್ಬೇಕು ಅಂತ ಆಸೆನೇ ಇತ್ತು. ಅಷ್ಟೊತ್ತಿ ನನ್ನ ಫ್ರೆಂಡ್ ಒಬ್ರು ಕಟ್ಟಿದ್ರು ದುಡ್ಡು ಇಲ್ಲಿಗೆ ಜಲಗಾನಿಗೆ ಹೋಗೋದಕ್ಕೆ. ಕಾಫಿ ಬೆಳೆಗಾರರ ವಿಚಾರಕ್ಕೋಸ್ಕರ ಅಲ್ಲಿ ಜೈ ಇರಿಗೇಷನ್ ಅಂತ ಹೇಳಿ ಅದ್ ನೋಡಕ್ಕಂತ ಹೋದಾಗ ಹೋಗ್ ಬಂದ್ಬಿಟ್ಟೆ ನಾನು. ಅದೊಂದು ಭಾರಿ ನಂಗೆ ಒಂದು ಅನುಕೂಲ ಆಯ್ತು ಅವಾಗ. ಆಮೇಲೆ ಹೋಗ್ ಬಂದ ಮೇಲೆ ಮದರ್ ಚೇರ್ ತಗೊಳ್ಳೋದು ಅಂತ ಡಿಸೈಡ್ ಮಾಡಿದೆ. ಯಾವಾಗ ನಿಮ್ಗೆ ಜರ್ನಿ ಮಾಡಕ್ ಆಗ್ತಾ ಇರ್ಲಿಲ್ಲ? ಇಲ್ಲ, ಆಗ್ತಾ ಇರ್ಲಿಲ್ಲ. ಲಾಂಗ್ ಡ್ರೈವ್ ಇಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ಯಾವಾಗ ಬಿದ್ಮೇಲೆ ಮುಗಿದೋಯ್ತದು. ಅಂದ್ರೆ ಈ ಮದರ್ ಚೇರ್ CHM ಥೆರಪಿ ತಗೊಂಡ್ಮೇಲೆ ಧೈರ್ಯ ಬಂತು. ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಒಂದು ಭರವಸೆ ಬಂತು. ಅಪ್ಪ ಇವಾಗ ನಿಮ್ ಪ್ರಾಬ್ಲಮ್ಸ್ಗೋಸ್ಕರ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಸಜೆಷನ್ ಮಾಡಿದ್ರೆ ಮೆಡಿಸಿನ್ ಏನೋ ಕೂಡ ಕೊಟ್ಟಿದ್ರ? ನೋವೇನೋ ಕೂಡ ಕಡಿಮೆ? ಇಲ್ಲ, ಮೆಡಿಸಿನ್ ಏನಿಲ್ಲ. ಅದಕ್ಕೆ ನನ್ ಮಗಳ ಸಸ್ಯನು ಕೊಟ್ಲು, ನೀನು ಬೆಡ್ ರಿಡನ್ ಆಗ್ಬೇಕು ಅಂತ ಇದೀಯಾ, ಅಕಸ್ಮಾತ್ ಫೇಲ್ಯೂರ್ ಆಯ್ತು ಆಪರೇಷನ್, ಬೆಡ್ ರಿಡನ್ ಆಗ್ಬೇಕು ಅಂತಿದ್ಯಾ, ಅದ್ರ ಬದಲು ಪೈನ್ ಕಿಲ್ಲರ್ ತಿಂದ್ಕೊಂಡೆ ಬದುಕಿರು ಪರವಾಗಿಲ್ಲ, ಆ ಆಪರೇಷನ್ ಬೇಡ ಅಂತ ನನ್ ಮನ್ಸಿಗೂ ಹಂಗೆ. ಮಗಳಿಗೆ ಆಲ್ರೆಡಿ ಅನುಭವ ಇತ್ತು ಅವಳಿಗೂ. ಈಗ ಕೆಲವರೆಲ್ಲ ಬೆಡ್ ರಿಡನ್ ಆಗಿದ್ರು ಅಂತ. ಮತ್ತೆ ನಾವೊಂದು ಆಪರೇಷನ್ ಆದ್ರೂ ಒಂದು 4-5 ಜನ ಕೇಳಿ ಕೆಲವರು ಗುಡ್ ಒಪಿನಿಯನ್ ಹೇಳಿದ್ರು. ಆದ್ರೂ ನಾವು ಮನ್ಸು ಮಾಡ್ಲಿಲ್ಲ. ಕೆಲವೊಂದ್ 2 ಜನ ಆಪರೇಷನ್. ಆಮೇಲೆ ಜೊತೆಗೆ ನಮ್ಮಲ್ಲಿ ಈಗ ಇನ್ನೊಂದು ಸಮಸ್ಯೆ ಇತ್ತು, ನನ್ಗೆ ನೋಡ್ಕೊಳ್ಳೋರು ಇರ್ಲಿಲ್ಲ. ನಮ್ಮ ಮಿಸಸ್ ಕೊರೋನಾದಲ್ಲಿ ತೀರೋಗಿದ್ರಲ್ಲ, ಹಾಗಾಗಿ ಇರ್ಲಿಲ್ಲ, ಒಬ್ಬನೇ ಇರೋದು. ಅದು ಬೇರೆ ಹೆದರಿಕೆನೂ ಆಯ್ತು, ಬೇಡ ಅಂತೇಳಿ. ಒಬ್ರಿಗೋಸ್ಕರ ಏನಕ್ಕೋಸ್ಕರ ತಗೊಳ್ಳೋಂತ. ಅಪ್ಪ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ನಿಮ್ಗೆ ಈಗ ಪ್ರಾಡಕ್ಟ್ ಮದರ್ ಚೇರ್ಗೆ? 2.5 ಲಕ್ಷ. 2.5 ಲಕ್ಷ ಇನ್ವೆಸ್ಟ್ ಮಾಡಿ. ಅಪ್ಪ ನಿಮ್ಗೆ ಏನೋ ಕಾಸ್ಟ್ ಜಾಸ್ತಿ ಅಂತ ಅನಿಸ್ಲಿಲ್ವಾ? ಇಲ್ಲ, ಅನಿಸ್ತು ಸ್ವಲ್ಪ. ಆದ್ರೆ ನನ್ನ ಸ್ವಂತ ಅನುಭವ ಏನಾಯ್ತು ಅಂತಂದ್ರೆ, ಈ ಮಸಾಜ್ ಮಾಡಿಸ್ಕೊಂಡ್ಬೇಕಲ್ಲ, ನನ್ನ ಸ್ವಂತ ಅನುಭವದಲ್ಲಿ ಮಸಾಜ್ ಮಾಡಿಸ್ಕೊಂಡು ಇವತ್ತು ಯಾರು ಕರೆದು ಬರ್ತಾರೆ? ಮಗಳು ಒಂದ್ ದಿವಸ ಮಾಡ್ತಾಳೆ, ಅಂದ್ರೆ ನೋವುಗೋಸ್ಕರ ಯಾರು ಮಸಾಜ್ ಬರ್ತಾರೆ ಎಲ್ಲ ಆಯ್ತು. ನಮ್ಮ ಮನೇಲಿ ಒಬ್ರು ಲೇಬರ್ ಇಟ್ಟಿದ್ದು, 1 ದಿನ ಕರಿಬಹುದು, 2 ದಿನ ಕರಿಬಹುದು, 3 ದಿವಸ ಕರಿಬಹುದು, ಕರಿಯಕ್ ಆಗಲ್ಲ. ಆದ್ರೆ ಈ ಮದರ್ ಚೇರ್ ಅನ್ನ ನಾನು ತಗೊಂಡ್ರೆ ದಿವ್ಸ 100 ರೂಪಾಯಿನೇ, ಆದ್ರೆ ಅದು 2 ವರ್ಷದಲ್ಲಿ ಬಂದ್ಬಿಡುತ್ತೆ ಅನ್ನೋದೊಂದು ತಲೆಯಲ್ಲಿ, ಅದು ವಾಸಿ ಆದ್ರೆ ಬಂದೋಗ್ಬಿಡುತ್ತೆ ದುಡ್ಡು ಅಂತ ಹೇಳಿ ಹಾಗನು ಯೋಚನೆ ಮಾಡಿದೆ. ಆದ್ರೂ ನಂತ ದುಡ್ಡು ಇರ್ಲಿಲ್ಲ. 1 ಕಂತು, 2 ಕಂತು, 3 ಕಂತು ಮಾಡಿ ಕೂಡಿ ಹಾಕಿ ನಿಮ್ಮ ಹತ್ರ ನಾನು ಹಣ ಸೇವ್ ಮಾಡಿದ್ರಿ. ಸೇವ್ ಮಾಡಿ ಮದರ್ ಚೇರ್ ತಗೊಳ್ಬೇಕು ಡಿಸೈಡ್ ಆಗಿ, ಇನ್ನೊಬ್ರು ನಮ್ಗೆ ಅವಕಾಶ ಬೇಡ, ಇನ್ನೊಬ್ರು ಬಂದು ಮಸಾಜ್ ಮಾಡೋದ್ ಬೇಡ, ನನ್ ಬಾಡಿನ ನಾನ್ ಏನ್ ಮಾಡ್ಬೇಕು, ರೆಡಿ ಮಾಡ್ಕೊಳ್ಬೇಕು. ಇದು ಫೀಲ್ ನಿಮಗೆ ಗೊತ್ತಾಯ್ತು, ಅದಕ್ಕೋಸ್ಕರ ಏನ್ ಮಾಡಿದ್ರೆ ಮದರ್ ಚೇರ್. ಅದ್ರ ಮೇಲೆ ಅದು ಕ್ಲೂ ಕೊಡ್ತು ನಮ್ಗೆ. ಫಸ್ಟ್ ದಿವಸ ಮದರ್ ಚೇರ್ CHM ಚೇರ್ ಅಲ್ಲಿ ಕೂತ್ವಲ್ಲ, ಕೂತಾಗ ನಮ್ಗೆ ಬಹಳ ರಿಲೀಫ್ ಆಗ್ಬಿಡ್ತು ಒಂದೇ ದಿವಸ. ಆಮೇಲೆ ನೀವು ಅದ್ರ ಬಗ್ಗೆ ಅನುಭವ ಹೇಳಿದ್ರಿ, ಹೀಗಿದೆ ಏನು ಇದ್ರ ಬಗ್ಗೆ ಏನು ಅಂತ. ಬಾಲ್ಸ್ ಈ ತರ ಉಳ್ಸಾಡೋ ಹೊತ್ತಿಗೆ ಅಲ್ಲಿ ಏನಿಲ್ಲಪ್ಪ, ನರದ ಇದಾಗಿರುತ್ತೆ, ರಕ್ತ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅದು ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಿಮ್ಗೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅಂತ ನೀವ್ ಹೇಳಿದ್ರಿ. ಆಮೇಲೆ ನನ್ ಮನ್ಸಿಗೂ ಅದೇ ಅಂತು. ಆಮೇಲೆ ನಮ್ಗೆ ಇನ್ನೊಂದು ಅನುಭವ ಅಂತಂದ್ರೆ, ಈ ಡ್ರಿಂಕ್ಸ್ ಮಾಡಿದಾಗ 4 ಮಾತು ಜಾಸ್ತಿ ಅಂತೆ. ಅದ್ರ ಕಾರಣ ಏನಂತಂದ್ರೆ, ಇದು ಡ್ರಿಂಕ್ಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಅದೆಷ್ಟೋ ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅವಾಗ ಎಂತರಿಗೂ ಒಂದು ಹುರುಪು ಬರುತ್ತೆ ಹಾಗೆ ಅಂತ ಹೇಳಿ ಮಾಡ್ಕೊಂಡೆ. ಆದ್ರೂ ಆಮೇಲೆ ಅದು ಈಗ ತಗೊಂಡ್ಮೇಲೆ 100ರಲ್ಲಿ ಎಷ್ಟು ಪರ್ಸೆಂಟ್, ಇವಾಗ ನಿಮ್ಗೆ 100% ಪ್ರಾಬ್ಲಮ್ಸ್ ಇತ್ತು, ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿ, ನನಗೆ ಈಗ ಏನಿಲ್ಲ, ಎಷ್ಟು ಪರ್ಸೆಂಟ್ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಅನಿಸ್ತಾ ಇದೆ 1 ವರ್ಷದ ಥೆರಪಿ ಮಾಡುವಾಗ? ಅಲ್ಲ, ಈಗ 80-90% ಆಗಿದೆ, ಏನು ತೊಂದರೆ ಇಲ್ಲ. ಒಂದು 10% ಅದೇ ನಾನು ಅದನ್ನ ಮತ್ತೆ ಏನಾದ್ರು ಉದಾಸನೆ ಮಾಡಿದರೆ, ಅದನ್ನ ತಗೊಳ್ಳದೆ ಇದ್ರೆ, ಮತ್ತೆ ಒರಟುತನ ಅಂತಂದ್ರೆ ಸುಮ್ಮನೆ ನಿಲ್ಬಾರ್ದು.
ಹೆಚ್ಚಿಗೆ ನಿತ್ರೆ ಮಂಡಿ ನೋವು ಬರುತ್ತೆ, ಮತ್ತೆ ಜಾಸ್ತಿ ಹೊತ್ತು ಕೂತ್ರೆ ಸೊಂಟ ನೋವು ಬರುತ್ತೆ, ಜಾಸ್ತಿ ಹೊತ್ತು ಮಲೆ. ಅದಕ್ಕೆ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಈಗ ನಮ್ಗೆ ಏಜು ಆಗಿದೆಯಲ್ಲ, ಇನ್ನೇನ್ ತೋಟ ಗದ್ದೆಗೆ ಏನು ಹೋಗಲ್ಲ, ಮಗ ನೋಡ್ಕೊಳ್ತಾನೆ, ಮಗಳು ನೋಡ್ತಾರೆ, ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಒಬ್ಬನೇ ಕೂತಾಗ ಬೇಜಾರು, ಹೆಂಡತಿ ಇಲ್ಲ, ಮಕ್ಳಿಲ್ಲ, ಯಾರು ಇಲ್ಲ ಅಂದಾಗ ಈಗ ನನಗೆ ಸದ್ಯಕ್ಕೆ ಹೇಳ್ಕೊಳ್ತೀನಿ ಅನ್ನೋ ಪ್ರಶ್ನೆ ಅಂತಲ್ಲ, ಮನ್ಸಿಗೆ ಬೇಜಾರಾಯ್ತಾ, ಎಲ್ಲ ಹೋಗ್ಬ ಸುಸ್ತಾಗಿ ಬಂದ ಚೇರಿಗೆ ಕೂತ್ರೆ ರಿಲೀಫ್ ಆಯ್ತು. ಆಮೇಲೆ ಬೇಜಾರಾಯ್ತಾ, ಎದುರುಗಡೆ ನೋಡಿ ಮೇಲ್ಗಡೆ ಮೊಮ್ಮಕ್ಕಳು ಫೋಟೋ ಇದೆ, ಇಲ್ಲಿ 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 ಮೇಲೆ ಅದ್ರಲ್ಲಿ ಕನ್ನಡಿಲಿ ಕಾಣ್ತಾ ಇರುತ್ತೆ, ಅದನ್ನ ನೋಡಿ ಖುಷಿ ಪಡ್ಕೊಂತೀನಿ. ಬೆಳಿಗ್ಗೆ ಒಂದು ಕೆಲವು ದಿವಸ ಎದ್ದಂಗೆ 6 ಗಂಟೆ ಅರ್ಧ ಗಂಟೆ, ಮತ್ತೆ ಸಾಯಂಕಾಲ ಅರ್ಧ ಗಂಟೆ. ಇವಾಗ ಒಬ್ರಿಗೇನೆ ಇಷ್ಟೊಂಥರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲ, ಆಯ್ತು ಫಸ್ಟಿಗೆ, ಆದ್ರೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದಿಲ್ಲ. ಆರೋಗ್ಯ ಇದ್ರೆ ಈಗೆಲ್ಲರೂ ನನ್ನನ್ನ ಏನ್ ಮರೆ ಅಂತ ಎಷ್ಟೋ ಜನ ಮಾತಾಡಿಸ್ತಾರೆ. ಅದ್ರ ಬಗ್ಗೆ ಇನ್ನೊಂದು ಹೇಳಿದ್ರೆ ಎಲ್ಲ ಫ್ರೆಂಡ್ಸ್ ಕರಿತಿದ್ದಾರೆ, ಯಾರು ಮಾತಾಡ್ಸರಿಲ್ಲ, ಯಾರು ಬರೋದು ಇಲ್ಲ, ಎಲ್ಲ ಏನು ಕಷ್ಟ ಅನ್ಸುತ್ತೆ. ಅದ್ರಲ್ಲೂ ಒಂದು ಅಂಗಾಂಗಗಳು ಹೋದ್ರೆ ಮುಗೀತು. ಈಗ ಇಷ್ಟಾರ ಇದ್ರು ಪರವಾಗಿಲ್ಲ, ಒಂದ್ ಕಿವಿ ಹೋದ್ರೆ, ಕಣ್ಣು ಹೋದ್ರೆ, ಕಿವಿ ಕೇಳಲ್ಲ, ಯಾರೊಬ್ಬ ಅವನ ಹತ್ರ ಮಾತಾಡ್ತಾರೆ. ಕಣ್ಣು ಹೋದ್ರೆ 70 70 ವರ್ಷ ವಯಸ್ಸು, 71ಕ್ಕೆ ಅಲ್ಲ 70 ಬಿಡಿ, 70 ವರ್ಷ ವಯಸ್ಸು. ನಿಮ್ ಜೀವನ ನೀವು ಮಾಡ್ಕೊಳತ್ತರ ತೊಂದ್ರೆ ಇಲ್ಲ. ಈಗ ನಾನು ಮಗಳು ಅಲ್ಲಿ ಕರಿತಾ ಇದ್ದಾಳೆ. ಹೋದ ವರ್ಷ ಆಚೆ ವರ್ಷ ಎಲ್ಲ ಇದು ಆಕ್ಸಿಡೆಂಟ್ ಆಗಿ ಬಿದ್ದಾಗ ಮತ್ತೆ ಬೇರೆ ತರದಲ್ಲಿ ಇದ್ನಲ್ಲ, ಅವಾಗ ಅಡಿಗೆ ಮಾಡಕ್ಕೆ ಸ್ವಲ್ಪ ಇದ್ ಮಾಡ್ತಿದ್ದೆ. ಈಗ ನನ್ನ ಪಾತ್ರೆಯನ್ನು ತೊಳ್ಕೊಳ್ತೀನಿ, ಬೇಕಾದ್ರೆ ತೊಳ್ಕೊಡೋರು ಇದಾರೆ, ಇಲ್ದೇ ಇದ್ರೆ ಒಂದ್ ಪಾತ್ರೆ ತೊಳೆಯಕ್ ಉದಾಸನೆ ಮಾಡಲ್ಲ. ಮುಂಚೆ ಅಮ್ಮ ಇದ್ರಲ್ಲ, ಈಗ ಅಮ್ಮ ಹೋದ್ಮೇಲೆ ನಮ್ಗೆ ಆಗ್ತಿರ್ಲಿಲ್ಲ, ಉದಾಸನೆ ಇರ್ಲಿಲ್ಲ. ಇನ್ನೊಂದೇನಂತಂದ್ರೆ ನಮ್ ಜೀವಮಾನದಲ್ಲಿ ನಾವು ಬೆಳೆದ್ ಬಂದಿದ್ದು ಹೇಗೆ ಅಂತಂದ್ರೆ, ಬಟ್ಟೆ ಒಂದ್ ತೊಳೆದಿರ್ಲಿಲ್ಲ, ಪಾತ್ರೆ ಒಂದ್ ತೊಳೆದಿಲ್ಲ, ಬಾಕಿ ಕೆಲಸ ಎಲ್ಲ ನಾವು ಕೃಷಿ ಕೆಲಸ ಮಾಡೋದು. ಅಮ್ಮ ಇರುವಾಗ ಲೈಫ್ ಹೆಂಗಿತ್ತು, ಅಮ್ಮ ಇಲ್ದಿರುವಾಗ ಲೈಫ್ ಅಲ್ಲ, ಅದ್ ಏನ್ ಮಾಡಕ್ಕಾಗ್ಲ, ಅದು ವಾಪಸ್ ಎಲ್ಲಿ ಸಿಗುತ್ತೆ, ಅದಾಗಲ್ಲ. ಅಮ್ಮ ಇದ್ರೆ ವ್ಯಕ್ತಿಗಳನ್ನ ಕಾಪಾಡಬಹುದು. ಅದೇ ಒಂದ್ ಸ್ವಲ್ಪ ಯೋಚನೆ ಆಗತ್ತೆ. ಅಮ್ಮ ಇದ್ರೆ ಹೇಗೆ ಅಂತಂದ್ರೆ ದೇಹದ ಸುಖಕ್ಕಲ್ಲ. ಈಗ ಖಂಡಿತವಾಗಿ ಗಂಡನಿಗೆ ಹೆಂಡತಿ ಬೇಕೇ ಬೇಕು. ಏನಂತಂದ್ರೆ ಬಂದಾಗ ಒಂದ್ ಲೋಟ ನೀರ್ ಕೊಡೋದಕ್ಕೆ, ಇನ್ನೇನು ಬೇಕಾಗಿಲ್ಲ. ದೇಹದ ಸುಖ ಎಲ್ಲ ಅದಕ್ಕೀಗ ಏನ ಅವರ ಇದ್ರಲ್ಲಿ ಬಂತ ಗೊತ್ತಿಲ್ಲ. ಈಗ 100ಕ್ಕೆ 99 ಭಾಗನು ನಮ್ಗೆ ಒಬ್ಳು ಹೆಂಡತಿನೇ ಇದ್ದಂಗೆ ಅಂತ ಹೇಳ್ಕೋಬಹುದು. ಮದರ್ ಚೇರ್ ಏನು ಅಂದ್ರೆ, ಈಗ ಯಾರೈತಾರ ದಿವಸ 100 ರೂಪಾಯಿ ಕೊಟ್ರು ಯಾರು ದಿನ ಬಂದ್ ಮಸಾಜ್ ಮಾಡಕ್ ಯಾರು ಬರ್ತಾರೆ? ಏನಿಲ್ಲ. ಇವಾಗ ತುಂಬಾ ಜನ ಅಪ್ಪ ಅಮ್ಮ ಕೇಳ್ತಾರೆ, ಈ ಮದರ್ ಚೇರ್ ನ ಬೈ ಮಾಡುವಾಗ ಹೆಚ್ಚು ಕಡಿಮೆ ನಮ್ಮ ಊರ್ ಬಂದ್ಬಿಟ್ಟು ತುಂಬಾ ದೂರ. ಇವಾಗ ಸ್ವಲ್ಪ ಜನ ಬಂದ್ಬಿಟ್ಟು 70 ಕಿಲೋಮೀಟರ್ ಇಂದ ಬರ್ತಾ ಇದಾರೆ, 80 ಕಿಲೋಮೀಟರ್ ಇಂದ ಬರ್ತಾ ಇದಾರೆ. ಅಂದ್ರೆ ಇವಾಗ ನಾವು ಮಷಿನ್ ತಗೊಂಡ್ ಹೋಗ್ಬಿಡ್ತೀವಿ. ಈಗ ಮಷಿನ್ ತಗೊಂಡ್ ನಂತರ ಫಿಟ್ ಮಾಡಕ್ ಯಾರು ಬರ್ತಾರೆ, ಅಥವಾ ಮಷಿನ್ ಏನೋ ಹಾಳಾದ್ರೆ ಯಾರು ಬರ್ತಾರೆ ಅನ್ನೋ ಒಂದು ತುಂಬಾ ಜನ ಅಪ್ಪ ಅಮ್ಮ ಡೌಟ್ ಕೇಳ್ತಾರೆ. ಇಲ್ಲ ಅಂತ ಅಪ್ಪ ಅಮ್ಮಂಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆಲ್ಲ? ಇಲ್ಲ, ಖಂಡಿತವಾಗಿ ನಮ್ಗೀಗ ಈಗ 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 ನೀವು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರಿ. ಯಾವಾಗ ಫೋನ್ ಮಾಡಿ ಆಯಾ ಟೈಮಿಗೆ ವರ್ಷಕ್ಕೊಂದ್ಸರಿ ಹಿಂಗೆ ಗ್ಯಾರಂಟಿ ಬಿಡಿ, ಅದು ಬೇಡ, ಸರ್ವಿಸ್ ಕೊಡ್ತೀವಿ ಅಂತಲೂ ಹೇಳಿದ್ರಿ. ನಮ್ಗೆ ನೀವು ಬಾರಿ ಕ್ಲೋಸ್ ಆಗಿದ್ರಿ, ಅದು ಬೇರೆ ಪ್ರಶ್ನೆ. ಅದ್ರ ಜೊತೆಗೆ ನಾನು ಅಲ್ಲಿ ತಿಳ್ಕೊಂಡಿದ್ದೆ, ಏನು ಮದರ್ ಚೇರ್ ತಗೊಂಡವರು ಹೇಳ್ತಾ ಇದ್ರು ಒಳ್ಳೆ ಸರ್ವಿಸ್ ಇದೆ ಅಂತ. ಈಗ ನೀವು ನಮ್ಗೆ ಈಗ ಫೋನ್ ಮಾಡಿದ ತಕ್ಷಣ ಬಂದಿದ್ದೀರಿ, 1 ವರ್ಷ ಆದ ನಂತರ ಪ್ರಾಬ್ಲಮ್ಸ್ ಆಗುವಾಗ ಕೂಡ್ಲೆ ಫೋನ್ ನೋಡಿದ ತಕ್ಷಣ ಚೆನ್ನಾಗಿ ನಮಗೆ ಕೂಡ್ಲೆ ಯಾವಾಗ ಬರ್ತೀನಿ, ಯಾವಾಗ ಕರೆಂಟ್ ಇರುತ್ತೆ, ನಿಮ್ಗೆ ಯಾವಾಗ ಪುರ್ಸೊತ್ತಿದೆ ಅಂತ. ಅವ್ರಿಗೆ ಪುರ್ಸೊತ್ತು ಅಂತ ಕೇಳಿಲ್ಲ, ನನಗೆ ಯಾವಾಗ ಪುರ್ಸೊತ್ತಿದೆ ಅಂತ ಕೇಳ್ಕೊಂಡು ನೀವು ಬಂದಿದ್ದೀರಿ. ಇಲ್ಲ, ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಯಾಕೆಂದ್ರೆ ಸರ್ವಿಸ್ ಚೆನ್ನಾಗಿ ಕೊಟ್ಟಿದೆ. ಆಮೇಲೆ ಅದ್ ಇನ್ನೊಂದು ವಿಚಾರ ಅಂತಂದ್ರೆ, ಈ ವಿಚಾರದಲ್ಲಿ ಸರ್ವಿಸ್ ಕೊಡೋದಕ್ಕೆ ಎಲ್ಲದಕ್ಕಿಂತ ಈ ಚೇರ್ ಅಲ್ಲಿ ಒಂದು 15 ಜನ ಕೂತಿದ್ದಾರೆ ಇದರಲ್ಲಿ ಆಲ್ರೆಡಿ. ಎಲ್ಲ ತಗೊಳ್ಳಿ ಅನ್ನೋದಕ್ಕೆ ಸುಮ್ಮನೆ, ಅದನ್ನೇನು ದಿನ ನಾನು ಯಾವ್ದೇ ಇದಕ್ಕೆ ಉಪಯೋಗಿಸಿಲ್ಲ, ಅವ್ರ ಆರೋಗ್ಯದ ಬಗ್ಗೆ. ಅದಕ್ಕೆ ಇನ್ನೊಂದು ನಮ್ದು ಇಲ್ಲೊಂದು ಸಂಘ ಇದೆ, ಮಹಿಳಾ ಸಂಘ. ಅದಕ್ಕೆ ಅವರಿಗೆಲ್ಲ ನಾನು ಇದ್ ಮಾಡಿದೀನಿ, ಒಂದ್ ದಿವಸ ಎಲ್ಲ ಬನ್ನಿ, ಒಂದ್ ದಿವಸ ಎಲ್ಲರೂ ಕಾಲ್ ಗಂಟೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನೀವು ನಂದೊಂದ್ ಸಲಹೆ ಅಂತ ಹೇಳಿದೀನಿ, ಒಂದು ಚೇರ್ ತಗೊಳ್ಳಿ. ನನ್ನ ಹೇಳ್ಬೇಕು ಅಂದ್ರೆ, ಇವಾಗ ಮಗಳ ಮನೆ ಚಿಕ್ಕಮಂಗ್ಳೂರಲ್ಲಿ ಇತ್ತು, ಹತ್ರದಲ್ಲಿ ಇತ್ತು, ಇಲ್ಲ ಅಲ್ಲೇ ಇತ್ಕೊಂಡೆ ನೀವು ಸರಾಕೆರೆ ಬರ್ಬೋದಾಯ್ತು. ಯಾಕೆ ಏನ್ಕೋಸ್ಕರ ಈ ಮಷಿನ್ ಬೈ ಮಾಡ್ಬೇಕು ನಿರ್ಧಾರ ಮಾಡಿದ್ರಪ್ಪ? ಅಲ್ಲ, ಇಲ್ಲಿ ಮನೆಯಲ್ಲಿ ಅಲ್ಲಿ ಮಗಳ ಮನೆಯಲ್ಲಿ ಎಷ್ಟ್ ದಿವಸ ಇದ್ರು ಇರ್ಬೇಕು, ಬೇಡ ಅಂತ ಅವಳೇನ್ ಹೇಳಲ್ಲ. ಆದ್ರೆ ನಾನೊಂದು ಕಟ್ಟಿಟ್ಟಿದ್ದೊಂದು ಆಸ್ತಿ ಇದೆಯಲ್ಲ, ಈಗ ನನ್ನ ಮಗಳಿಗೆ ಒಂದು ಮಾಡಿದ್ದು ಹಾಳಾಗ್ಬಾರ್ದು, ಅದನ್ನ ಉಳಿಸ್ಕೊಡ್ಬೇಕು ಅವ್ರಿಗೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಂಡ್ಲಿ, ನಾವು ಅದನ್ನ ಮಾಡ್ಕೊಂಡು ಉಳಿಸ್ಕೊಡೋದಂತ ಒಂದು ಆರೋಗ್ಯ. ಒಂದು ಎರಡನೇ ಅಂತಂದ್ರೆ, ಚಿಕ್ಕಮಗಳೂರು ಟೌನ್ ಅಲ್ಲಿ 100ಕ್ಕೆ 15 ಜನ ಪರಿಚಯ, ಇಲ್ಲಿ 100ಕ್ಕೆ 100 ಜನ ಪರಿಚಯ ಇದ್ದಾರೆ. ನಮ್ಮ ಇದರಲ್ಲಿ ದೇವಲ್ಕೆರೆಯಲ್ಲಿ ಎಲ್ಲರೂ ಪರಿಚಯ. ಹಾನ್ಬಾಳು, ದೇವಲ್ಕೆರೆ, ಸಕಲೇಶ್ಪುರ ತಾಲೂಕು ತಾಲೂಕಪ್ಸಿಗೆ ಹೋದ್ರು ಪರಿಚಯ ಇರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಇರ್ತಾರೆ, ಇಲ್ಲಿ ಇರ್ತಾರೆ, ಎಲ್ಲಾ ಕಡೆ ಪರಿಚಯ ಇದ್ದಾರೆ. ಚಿಕ್ಕಮಗಳೂರಲ್ಲಿ ನಮ್ದು ಏನು ವ್ಯವಹಾರ ಏನಿಲ್ಲ, ಬರೀ ಅದಕ್ಕೋಸ್ಕರ ಹೋಗ್ಬೇಕು ಬರ್ಬೇಕು.
ಬಿಟ್ರೆ. ಹಾ. ಮತ್ತೆ ಸರ್ವಿಸ್ ಎಲ್ಲ ಬೆಸ್ಟ್ ಆಗಿದೆಯಾ? ಸರ್ವಿಸ್ ಎಲ್ಲ ಬೆಸ್ಟ್ ಆಗಿದೆ. ಪ್ರಾಬ್ಲಮ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಚೆನ್ನಾಗಿದೆ. ಈ ವಿಡಿಯೋನ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ, ಹೌದು. ಅವ್ರಿಗೆಲ್ಲ ಏನ್ ಹೇಳಕ್ಕೆ ಅಲ್ಲ, ಇಷ್ಟಪಡ್ತಾರೆ? ಎಲ್ರು ಅಷ್ಟೇ ಇದನ್ನ ಖಂಡಿತವಾಗಿ ಯಾರೇ ಆಗಿರ್ಲಿ, ಯಾವ್ದೋ ವಿಷಯದಲ್ಲಿ ಸರಾಕೆರ ಬಗ್ಗೆ ಡೌಟ್ ಏನು ಮಾಡ್ಕೊಂಬೇಡಿ. ಖಂಡಿತವಾಗಿ ಯಾವ್ದು ಹೋಗಿ ಅಲ್ಲಿ ನೀವು ಇದನ್ನ ತಗೊಂಡು 1-2 ತಿಂಗಳು 3 ತಿಂಗಳು ತಗೊಂಡು 4 ಜನ ಹತ್ರ ಸಲಹೆ ಕೇಳಿ ತಗೊಳ್ಳಿ. ಆದ್ರೆ ಒಳ್ಳೆ ಇದಿದೆ, ಯಾವುದೇ ತರದಲ್ಲಿ ತೊಂದರೆ ಏನಾಗಲ್ಲ. ನನಗಂತೂ ತುಂಬಾ ಇದಾಗಿದೆ. ನಾನು 4 ಜನ ಕೇಳಿ ತಗೊಂಡಿದ್ದೀನಿ. ಅಲ್ಲಿ ತಗೊಂಡವ್ರನ್ನ ಪ್ರಾಡಕ್ಟ್ ಯಾರ್ಯಾರು ತಗೊಂಡಿದ್ರು ಅವ್ರೆಲ್ಲ ತಗೊಂಡಿದ್ದಾರೆ. ಈಗ ನಾನು ಇನ್ನೊಂದ್ ಏನ್ ಮಾಡ್ಕೊಂಡಿದೀನಿ ಅಂದ್ರೆ, ಒಂದು ಚೇರ್ ತಗೊಂಡ್ಲಾಗಿ ಒಂದು ಮ್ಯಾಟ್ ಸಿಕ್ಕಿದೆ, ಇನ್ನೊಂದು 9 ಬಾಲ್ ಸಿಕ್ಕಿದೆ. ನಾನು ನನ್ನ ತರಬೇತಿಗೆ ಅಂದ್ರೆ ಚೇರು ಇಲ್ಲಿ ಇಟ್ಕೊಂಡಿದೀನಿ, ಮ್ಯಾಟ್ ಅನ್ನ ನನ್ನ ಮಗಳ ಮನೇಲಿ ಇಟ್ಟಿದ್ದೀನಿ, ಬಾಲ್ಸ್ ಅನ್ನ ನನ್ನ ಮಗನ ಮನೆಗೆ ಹೋಗತ್ತಿ ಕಾರಲ್ಲಿ ಇಟ್ಕೊಂಡು ಹೋಗ್ತೀನಿ. ಎಲ್ಲಿ ನನಗೆ ಸಲಹೆ ಇದೆ 3 ಕಡೆ ಆಯ್ತು. ನನ್ನ ಮಗನು ತಗೊಬಹುದು, ಮಗಳು ತಗೊಬಹುದು, ಮತ್ತೆ ನಾನು ಇಲ್ಲಿ ತಗೊಬಹುದು. 3 ಕಡೆಗೂ ನಂಗೆ ಅನುಕೂಲ ಆಗುತ್ತೆ. ಅಂದ್ರೆ ಎಲ್ಲಿ ಹೋಗೋನು ಸರಕೇರ್ ನನ್ನ ಜೊತೆಲಿ ಇದೆ. ಸರಕೇರ್ ಬಗ್ಗೆ ಮಾತಾಡಂಗಿಲ್ಲ. ಎಲ್ಲಿ ಹೋದ್ರು ನಂಗೆ ಅಲ್ಲಿ ಈಗ ಚಳಿ ಆಯ್ತು ಹೀಟ್ ಆಯ್ತು ಅಂದ್ರೆ ಹೀಟ್ ಹಾಕಿಬಿಟ್ರೆ ಸಾಕು. ನನ್ನ ಮೊಮ್ಮಗನು ಅಜ್ಜ ಹೀಟ್ ಹಾಕಂತ ತಿನ್ಬೇಕು. ಥೆರಪಿ ತಗೊಂಡ್ಮೇಲೆ ನೀವೇನ ಡಾಕ್ಟರ್ ಹತ್ರ ಮತ್ತೇನು ಹೋದ್ರ? ಇಲ್ಲ, ಡಾಕ್ಟರ್ ಹತ್ರ ಈ ಸರಾಕೆ ಥೆರಪಿ ತಗೊಂಡ ನಂತರ ಇವತ್ತು ನೀವೇನು ಆಸ್ಪತ್ರೆಗೆ ಹೋಗೋದು ಅಥವಾ ಅಲ್ಲ, ಬೇರೆ ಏನಾರು ಹಿಂಗೆ ಬೇರೆ ಪ್ರಾಬ್ಲಮ್ ಬಂದಾಗ ಹೋಗಿದ್ದೇನೆ ಬಿಟ್ರೆ ಇದಕ್ಕೇನ್ ಹೋಗಿಲ್ಲ. ಸೊಂಟ ನೋವಿಗೆ ನಾನು ತಗೊಂಡ ಉದ್ದೇಶನೇ ಸೊಂಟ ನೋವು, ಬೇರೆ ಇದಕ್ಕೆ ನಾನು ಯೋಚನೆ ಮಾಡ್ಲಿಲ್ಲ. ಸೊಂಟ ನೋವಿಗೆ ಮಾತ್ರ ತಗೊಂಡಿದ್ದು. ಸೊಂಟ ನೋವು ಈಗ ತಗೊಂಡ ತಕ್ಷಣ ರಿಲೀಫ್ ಆಗುತ್ತೆ. ನಾನು ಇನ್ನೊಂದಂದ್ರೆ ಮತ್ತೆ ಹೆಚ್ಚಿಗೆ ನೋವು ಬರಕ್ ಬಿಟ್ಕೊಳ್ಳಲ್ಲ. ನೋವು ಬರಕ್ ದಿನ ತಗೊಳ್ತೀನಲ್ಲ, ನೋವು ಬರಕ್ ಹೆಚ್ಚಿಗೆ ಬರಕ್ ಬಿಟ್ಕೊಳ್ಳೋದು ಅಂತ ಹೆಚ್ಚಿಗೆ ಬಂದನೂ ಇಲ್ಲ. ಬರೋದು ಒಂದೇ. ಈಗ ಮಂಡಿ ಪ್ರಾಬ್ಲಮ್ ನೀವು ಹೇಳಿದ್ರಿ, ಸೌರಿದ್ರಿಂದ ರೆಡಿ ಮಾಡಕ್ ಆಗಲ್ಲ. ಅದಕ್ಕೂ ನೋಡೋಣ, ದೇವ್ರು ಏನಾರ ಆದ್ರೆ ಮಾಡ್ಸದ. ಆದ್ರೆ ಆ ಮಂಡಿ ನೋವಿಗೆ ಮಾತ್ರ ನಿತ್ತಾಗ ಮಾತ್ರ ಸೊಂಟ ನೋವು ಬರುತ್ತೆ. ಅದ್ ನಮ್ಗೆ ಮೊದ್ಲೇ ಪಾಠ ಹೇಳಿದ್ಯಲ್ಲ, ಹಂಗಾಗಿ ಅದನ್ನ ನಾನು ಅರ್ಥಕೊಂಡು ಈಗ ಅದಕ್ಕೆ ಮೊದ್ಲೇ ವಾರಂಟಿಯರ್ ಆಗಿ ಕೂತ್ಕೊಂಡ್ಬಿಡೋದು, ಇಲ್ಲ ಮಲ್ಕೊಂಡ್ಬಿಡೋದು. ಆಮೇಲೆ ಎಷ್ಟೋ ದಿವಸ ನನ್ಗೆ ತೀರಾ ಸುಸ್ತಾಗಿ ಬಂದ ತಕ್ಷಣ ಹಿಂಗೆ ಮಲ್ಕೊಂಡು ಹಿಂಗೆ ತಗೊಂಡ್ ಅಂತ ಇರ್ಬೇಕಾದ್ರೆ ಅಲ್ಲೇ ಒಂದ್ ಜಂಪ್ ಬಂದಿದೆ, ಒಂದ್ ನಿದ್ರೆನೂ ಆಗ್ಬಿಡುತ್ತೆ. ಬಹಳ ಖುಷಿ ಆಯ್ತು. ಇಲ್ಲ ಸರ್ ಇವ್ರೆ, ಬಹಳ ನಂಗೆ ನನ್ನ ವಿಚಾರಕ್ಕೋಸ್ಕರ ತುಂಬಾ ಹೆಲ್ಪ್ ಆಗಿದೆ. ದಯವಿಟ್ಟು ಎಲ್ಲರೂ ಅಷ್ಟೇ, ಯಾರೇ ಈಗ ನಮ್ಮ ವಿಡಿಯೋ ನೋಡಿದ್ರು ನಿಮ್ಮ ಇದಕ್ಕೆ ಅನುಗುಣವಾಗಿ ಆಮೇಲೆ ಆರೋಗ್ಯಕ್ಕೆ ತಕ್ಕನಂಗೆ, ಜೊತೆಗೆ ನೀವು ಏನು ಕಾಸು ದುಡ್ಡು ಎಲ್ಲ ಏನು ಇದು ಅಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡೋದು, ಯಾವುದೇ ದುಡ್ಡೇನು ತಗೊಳ್ಳೋದಿಲ್ಲ. ಪ್ರಾಡಕ್ಟ್ ಮಾತ್ರ ಅಲ್ಲ ದುಡ್ಡೀಗ. ಬಟ್ ಯಾರಿಗೂ ಕೂಡ ನಾವು ತಗೊಳ್ಳಿ ಅಂತ ಹೇಳಿ ಅದೇ ನಾನು ಈಗ ನಮ್ಮ ಮಹಿಳಾ ಸಂಘದವರಿಗೆ ಒಂದು ಹೇಳಿದೀನಿ, ಒಂದು ತಂದಿಟ್ಕೊಳ್ಳಿ, ನನ್ನ ಮುಖಾಂತರಲ್ಲೇ ಕೊಡಿಸ್ತೀನಿ. ಆದ್ರೆ ಅಲ್ಲಿ ದಿನ ಡೈಲಿ ಬರ್ತಿರಲ್ಲ, ಏನು ಲೇಡೀಸು 40 ಜನ ಇದಾರೆ ಸರ್. ಯಾರಿಗಾರು ಸೊಂಟ ನೋವಿದ್ದರು ಎಲ್ಲ ಒಂದು ಲಂಸಮ್ ಹಾಕೊಳ್ಳೋದು, ಇದ್ದರು ಒಂದು ತರಬೇತಿ ತಗೊಳ್ಳಿ. ಯಾವ್ದು ಇನ್ನೂ ಪ್ರಚಾರಕ್ಕೆ, ಒಂದು ಒಳ್ಳೆ ಪ್ರಚಾರಕ್ಕೆ ಅಂತಲ್ಲ, ಟೋಟಲಿ ಪ್ರಚಾರ ಮಾಡ್ಬೇಕಾದ್ದಲ್ಲ. ಆರೋಗ್ಯ ಮುಖ್ಯ. ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಓಕೆ, ನಮಸ್ತೆ.